ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ರಾಯಲ್ ಎನ್ಫೀಲ್ಡ್ ಗಾಡಿಯಲ್ಲಿ ಸ್ಪಾನರ್ ಸಿಂಬಲ್ ಯಾಕೆ ಬರುತ್ತೆ ಅಂತ ನೋಡ್ತೀವಿ. ಸೊ ಅದು ಯಾವ ಥರ ರಿಮೂವ್ ಮಾಡೋದು ಇದರಲ್ಲಿ ನೋಡ್ಬೋದು. ದಯವಿಟ್ಟು ಎಲ್ಲ ವಿಡಿಯೋ ನೋಡಿ, ಅದರ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಈಗ ಸ್ಪಾನರ್ಗಿಂತ ಸಿಂಬಲ್ ಬರ್ತಾ ಇದೆಯಲ್ವಾ ಇಲ್ಲಿ. ಸೊ ಇದನ್ನು ಯಾವ ಥರ ರಿಮೂವ್ ಮಾಡಬೇಕಂದ್ರೆ ನಾನು ಫಸ್ಟ್ ಆಫ್ ಆಲ್ ಇದೆ ಹೇಳ್ತೀನಿ. ಸೊ ಇದರಲ್ಲಿ ಟ್ರಿಪ್ ಟು ಅಲ್ಲಿ ಇಟ್ಬೇಕು. ಟ್ರಿಪ್ ಟು ಅಲ್ಲಿ ಇದು ಫಸ್ಟ್ ನಾವು ಐ ಸಿಂಬಲ್ ಪ್ರೆಸ್ ಮಾಡಿ ಟ್ರಿಪ್ ಟು ಅಲ್ಲಿ ಇಟ್ಕೋಬೇಕು. ಆಮೇಲೆ ಈ ಸ್ಪಾನ್ಸರ್ ನೋಡ್ತಾ ಇದ್ರಲ್ಲ ಸ್ಪಾನರ್ ಸಿಂಬಲು, ಆ ಸಿಂಬಲ್ ಹೋಗ್ಬೇಕಂದ್ರೆ ಇದು ಈ ಐ ಸಿಂಬಲ್ ಇಟ್ಕೊಂಡು ಸೊ ಒಂದು 10 ಸೆಕೆಂಡ್ಸ್ ಆ ಥರನೇ ಇರಬೇಕು. ಸೊ ನಾನು ಸಿಂಬಲ್ ಅದು ನೋಡಿ ಟ್ರಿಪ್ ಟು ಅಲ್ಲೇ ಇದೆ. ಸೊ ಈಗ ಸಿಂಬಲ್ ಬರ್ತಾ ಇದೆಯಲ್ವಾ. ಸೊ ಇದು ನೋಡಿ ಈಗ ನಾನು ಅಗೇನ್ ತೋರಿಸ್ತಾ ಇದ್ದೀನಿ. ಆಫ್ ಮಾಡಿ ಈ ಐ ಸಿಂಬಲ್ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿ ಕೌಂಟ್ ಮಾಡಬೇಕು. 1 2 3 4 5 6 7 8 9 10. ಸೊ ಈಗ ಇದು ಆಗಿದೆಯಲ್ವ, ನಾನೀಗ ಗಾಡಿ ಕೀ ಆನ್ ಮಾಡ್ತೀನಿ. ಕೀ ಆನ್ ಮಾಡಿ ನೋಡಬೇಕು. ಸೊ ಕೀ ಆನ್ ಮಾಡಿದ್ನಲ್ವಾ. ಸೊ ನೋಡಿ ಈಗ ತೋರಿಸ್ತಾ ಇದೆ, ಬ್ಲಿಂಕ್ ಆಗ್ತಾ ಇದೆಯಲ್ವಾ. ಸೊ ಈಗ ಅಗೇನು ನಾನು ಆ ಥರನೇ ಇಟ್ಕೊಂಡಿದ್ದೀನಿ. ಸೊ ಚೆಕ್ ಮಾಡಿ ನಾನು ತೋರಿಸ್ತೀನಿ, ಹೋಗಿದೆ ನೋಡಿ, ಈಗ ಹೋಗಿದೆ. ಸೊ ಈ ಥರ ಬಿಡಬೇಕು. ಈಗ ಬಟನ್ ಬಿಡಿ ಅಷ್ಟೇ. ಸೊ ಸಿಂಪಲ್ ಆಗಿ ಈ ಥರನೇ ಇದು ಐ ಸಿಂಬಲ್ಲು ಸ್ಪಾನರ್ ಸಿಂಬಲ್ನು ಕ್ಲಿಯರ್ ಮಾಡ್ಬೋದು ಅಷ್ಟೇ. ಥ್ಯಾಂಕ್ ಯು.